ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಮಾನ್ವಿಯಲ್ಲಿ ಆರೋಪಿ ಸೋಹೆಲ್ನನ್ನ ಬಂಧಿಸಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಗನ ಬಂಧನದಿಂದ ಬಡ ಕುಟುಂಬ ಕಣ್ಣೀರಿಡ್ತಾ ಇದೆ. ಈ ಸೋಹೆಲ್ ಮೇಲೆ ಇರುವಂತಹ ಆರೋಪ ಏನಂದ್ರೆ, ಈತ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಹೆಸರಲ್ಲಿ ಈತ ಹೋಗಿ ಬೆದರಿಕೆ ಹಾಕಿದ್ದ. 5 ಕೋಟಿಗೆ ಡಿಮ್ಯಾಂಡ್ ಅನ್ನ ಈತ ಇಟ್ಟಿದ್ದ ನವೆಂಬರ್ 2ನೇ ತಾರೀಕು. ಸೊ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಂತಹ ಮುಂಬೈ ಪೊಲೀಸರು ಸೋಹೆಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸೋಹೆಲ್ನೇ ನಂಬಿಕೊಂಡಿದ್ದಂತಹ ಕುಟುಂಬ ಈಗ ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಗಿದೆ. ಅಲ್ಲಿಗೆ ಈತ ಲಾರೆನ್ಸ್ ಬಿಷ್ಣೋಯಿ ಗ್ರೂಪಿಗೆ ಸೇರಿದ್ದಲ್ಲ, ಇಡೀ ಪರಿಸ್ಥಿತಿಯ ಲಾಭವನ್ನ ಎತ್ತೋದಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿ. ಬಟ್ ಏನೇ ಇರಲಿ, ಈ ಮಗ ಮಾಡಿದ ತಪ್ಪಿಗೆ ಕುಟುಂಬದವರು ಈಗ ಅಲಿಯುವಂತಾಗಿದೆ. ಪಾಪ ಅವ್ರಿಗೆ ಅಷ್ಟು ಫೈನಾನ್ಷಿಯಲಿ ಕೂಡ ಬ್ಯಾಕ್ ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ. ಹೀಗಾಗಿ ಮಗನನ್ನ ಏಕಾಏಕಿ ಕರ್ಕೊಂಡು ಹೋಗಿದ್ದಾರೆ. ಮುಂದೇನು ಅನ್ನುವಂತಹ ಚಿಂತೆ ಸದ್ಯಕ್ಕೆ ನಿತ್ಯ ಕುಟುಂಬವನ್ನ ಚಿಂತೆಗೆ ಈಡು ಮಾಡಿದೆ. ಪೊಲೀಸ್ ಠಾಣೆ ಅವರು 11 ಗಂಟೆಗೆ ಬಂದು ಕರ್ಕೊಂಡು ಹೋದ್ರು ಸರ್, ಅಷ್ಟೇ. ಮತ್ತೆ ಏನಿಲ್ಲ. ಯಥಾ ರೀತಿ ಇದ್ದಾನೆ ಹುಡುಗ. ಅಷ್ಟೇನು ಹುಷಾರಿಲ್ಲ ಸರ್. ಓದಿದ್ದ ಸರ್, ಇದು 8ನೇ ಕ್ಲಾಸ್ ಸರ್. 8 ಕ್ಲಾಸ್ ಓದಿದ್ದ ಸರ್. ಗ್ಯಾರೇಜ್ನಾಗಿದ್ದ, ಆಮೇಲೆ ಶೋರೂಮ್ನಾಗಿದ್ದ ಸರ್. ಪೊಲೀಸ್ ಅವ್ರು ಏನಿಲ್ಲ ಸರ್, ರಾತ್ರಿ 11 ಗಂಟೆಗೆ ಕರ್ಕೊಂಡು ಹೋಗಿ ಏನಿಲ್ಲಪ್ಪ ಈಗ ತಗೊಂಬಂದು ಬಿಡ್ತೀವಿ ನಾವು ನಿಮ್ಮ ಮಗಗೆ ಅಂತ ಅಷ್ಟೇ ಹೇಳಿದರು. ಆ ಹುಡುಗ ಏನಪ್ಪ ಅಂದರೆ ಟೈರ್ ಕಂಪ್ನಿಯಾಗ ಕೆಲಸ ಮಾಡ್ತಿದ್ದ. ಮಾಮೂಲಿ ಸ್ಲಮ್ ಏರಿಯಾ ಹುಡುಗ ಟೈರ್ ಕಂಪ್ನಿಯಾಗ ಕೆಲಸ ಮಾಡಿದ್ದ. ಅವ್ರ ಅಪ್ಪ ಇವರು ಅಂದರೆ ಕರೆಂಟ್ ಕೆಲಸ ಮಾಡ್ತಾರೆ. ಅಂಥ ಪರಿ ಯಾವುದು ಹುಡುಗಂದು ಬ್ಯಾಟ್ರಿ ಗಾರ್ಡ್ ಯಾವಿಲ್ಲ, ಓಣ್ಯಾಗಾಗಲಿ ಎಲ್ಲೇನಾಗಲಿ ಸರ್, ಬ್ಯಾಟ್ರಿ ಗಾರ್ಡ್ ಯಾವುದಿಲ್ಲ ಹುಡುಗಂದು. ಮತ್ತು ಇದ್ದದ್ರಾಗ ದುಡ್ಕೊಂಡು ತಿಂತಿದ್ರು ನೋಡ್ರಿ. ಸಣ್ಣ ಫ್ಯಾಮ್ಲಿ ಪಾಪ ಅವರು. ಯಾವುದು ಕಾರಣಕ್ಕೆ ಇಂಥ ಇದರಲ್ಲಿ ಹೋಗೋವಲ್ಲ ಹುಡುಗ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ಸೋಹೆಲ್ನ ಪಾತ್ರ ಇಲ್ಲ ಅಂತಿರೋದ ಕುಟುಂಬಸ್ಥರು. ಆರೋಪಿಯನ್ನ ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸರು ಕುಟುಂಬಕ್ಕೆ ಕೊಟ್ಟ ಮಾಹಿತಿ ಏನು ಅಂತ? ಖಂಡಿತ ಮಮತಾ, ಏನು ಸಲ್ಮಾನ್ ಖಾನ್ ಅಪ್ಪಟ ಅಭಿಮಾನಿ ಅಂತ ಹೇಳ್ಕೊಳ್ತಿದ್ದಂತ ಸೋಹಿಲ್ ಪಾಷಾ ಏನಿದ್ದಾನೆ, ಅವನು ಯಾವಾಗ್ಲೂ ಕೂಡ ಮನೆಯಲ್ಲಿದ್ದಾಗ ಸಲ್ಮಾನ್ ಖಾನ್ ಅವರ ಸಿನಿಮಾಗಳನ್ನೇ ನೋಡುವಂಥದ್ದು, ಅವರ ಹಾಡುಗಳನ್ನೇ ಕೇಳುವಂಥದ್ದು ಮಾಡ್ತಾ ಇದ್ದ. ಹೀಗಾಗಿ ಅವನು ಸಲ್ಮಾನ್ ಖಾನ್ ಅಪ್ಪಟ ಅಭಿಮಾನಿ ಅನ್ನುವಂಥದ್ದು ಅವರ ಮನೆಯವರಿಗೆ ಗೊತ್ತಿತ್ತು. ಆದ್ರೆ ಯಾವಾಗ 11ನೇ ತಾರೀಕು ನವೆಂಬರ್ 11ಕ್ಕೆ ಏನು ಪೊಲೀಸರು ಅವರ ಮನೆಗೆ ಬರ್ತಾರೆ, ಬಂದಾಗ ಅವ್ರ ಮನೇಲಿ ಇದ್ದಂಥವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನು ಅನ್ನುವಂಥದ್ದು. ಆದ್ರೆ ಪೊಲೀಸರು ಕೇವಲ ಒಂದು ಸಣ್ಣ ವಿಚಾರಣೆಗೆ ನಿಮ್ಮ ಮಗನ ಕರೆದುಕೊಂಡು ಹೋಗ್ತೀವಿ ಮತ್ತೆ ಕರೆದುಕೊಂಡು ಬಿಡ್ತೀವಿ ಅನ್ನೋಂಥ ಮಾತನ್ನ ಮಾತ್ರ ಹೇಳಿ ಆ ಪೋಷಕರಿಗೆ ಹೇಗೆ ಮಗನನ್ನ ಕರೆದುಕೊಂಡು ಹೋಗ್ತಾರೆ. ನಂತರದಲ್ಲಿ ಗೊತ್ತಾಗುತ್ತೆ ಏನು ನವೆಂಬರ್ 7ರಂದು ಏನು ಮುಂಬೈನ ಟ್ರಾಫಿಕ್ ಪೊಲೀಸ್ ಠಾಣೆ ಸಹಾಯವಾಣಿ ವಾಟ್ಸ್ಆಪ್ ನಂಬರ್ಗೆ ಕೊಲೆ ಬೆದರಿಕೆ, ಅಂದ್ರೆ ಸಲ್ಮಾನ್ ಖಾನ್ ಏನು ಕೊಲೆ ಬೆದರಿಕೆ ಹಾಕಿ 5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಂತ ಮೆಸೇಜ್ ಅನ್ನ ಸೋಹಿಲ್ ಕಳಿಸಿರ್ತಾನೆ. ಅದರ ಆಧಾರದ ಮೇಲೆ ಬಾಂಬೆ ಏನು ಕ್ರೈಮ್ ಬ್ರಾಂಚ್ನ ಪೊಲೀಸರು ಮಾನ್ವಿವರೆಗೂ ಹುಡುಕೊಂಡು ಬಂದು ಸೋಹೆಲ್ನನ್ನ ಬಂಧನ ಮಾಡಿರುವಂತದ್ದು. ಸುಮಾರು 2-3 ದಿನಗಳ ಕಾಲ ರಾಯಚೂರು ಮತ್ತು ಮಾನ್ವಿಯಲ್ಲಿ ಹುಡುಕಾಟ ನಡೆಸಿದಂತ ಮುಂಬೈ ಪೊಲೀಸರು ಕೊನೆಗೆ 11ನೇ ತಾರೀಕು ಅವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಇದು ಅವನು ಏನು ಬೇಗ ಹೆಸರು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕೃತ್ಯ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯದ ಪೊಲೀಸ್ ಮಾಹಿತಿ. ಮಮತಾ, ಧನ್ಯವಾದ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.